ಡೊಪ್ಪೆಲ್ ಗೆಂಗರ್ ಅಂದ್ರೆ ಒಬ್ಬರಿಗತೆ ನೋಡ್ಲಿಕ್ಕೆ ಇನ್ನೊಬ್ರಿದ್ರ ಅವರಿಗೆ ಡೊಪ್ಪೆಲ್ ಗೆಂಗರ್ ಅಂತ ಹೇಳಿ ಕರೀತಾರೆ. ನಾ ಇಲ್ಲಿ ಅವಳಿ ಜೋಳಿ ಮಕ್ಕಳ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ಈ ಡೊಪ್ಪೆಲ್ ಗೆಂಗರಿಗೆ ಒಬ್ರಿಗೊಬ್ರಿಗೆ ಯಾವುದೇ ರೀತಿಯಾದಂಥ ಸಂಬಂಧ ಇರಂಗಿಲ್ಲ, ಆದರೂ ಅವ್ರು ನೋಡ್ಲಿಕ್ಕೆ ಒಬ್ಬರಿಗತೆ ಇನ್ನೊಬ್ರು ಕಾಣ್ತಿರ್ತಾರೆ. ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಅಮೇರಿಕಾದ ಫೇಮಸ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಸ್ಟೆಫಾನ್ ಮಾರ್ಬರಿ. ಇವ್ರು ನೋಡ್ಲಿಕ್ಕೆ ಚೀನಾದ ಆಧುನೀಕರಣಕ್ಕೆ ಪ್ರಮುಖ ಧ್ವನಿಯಾದಂಥ ಲಿಯಾಂಗ್ ಕ್ವಿಚಿಯಾವೋ ಗತೆ ಕಾಣ್ತಾರೆ, ಸೇಮ್ ಟು ಸೇಮ್. ಆಮೇಲೆ ಅಮೇರಿಕಾದ ನಟ ಆಡಮ್ ಶೂಲ್ಮನ್, ಇವ್ರು ನೋಡ್ಲಿಕ್ಕೆ ಡಿಟ್ಟೋ ಶ್ರೇಷ್ಠ ಸಾಹಿತ್ಯಕಾರನಾದಂಥ ವಿಲಿಯಂ ಶೇಕ್ಸ್ಪಿಯರ್ ಗತೆ ಕಾಣ್ತಾರೆ. ಅಷ್ಟೇ ಅಲ್ಲ, ಇವರಿಬ್ರು ಹೆಂಡತಿ ಹೆಸರು ಒಂದ, ಆ್ಯನಾ ಹಾತ್ವೆ. ಹಿಂಗ ಒಬ್ಬರಿಗತೆ ಇನ್ನೊಬ್ರು ಕಾಣೋ ಅಂದ್ರೆ ಡೊಪ್ಪೆಲ್ ಗೆಂಗರದ ಪಟ್ಟಿ ಬಹಳ ದೊಡ್ಡದದ. ಒಂದಿಷ್ಟು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಮ್ಯಾಗಿ ಗಿಲ್ಲೆನ್ ಹಾಲ್ ಅಮೆರಿಕದ ನಟಿ ಮತ್ತು ನಿರ್ದೇಶಕಿ. ನೋಡ್ಲಿಕ್ಕೆ ರೋಸ್ ವೈಲ್ಡರ್ ಲೇನ್ ಗತೆ ಕಾಣ್ತಾರೆ. ರೋಸ್ ವೈಲ್ಡರ್ ಲೇನ್ 19ನೇ ಶತಮಾನದಾಗ ಅಮೆರಿಕಾದ ಫೇಮಸ್ ಲೇಖಕಿ ಮತ್ತು ಪತ್ರಕರ್ತೆ ಆಗಿದ್ರು. ಹಾಲಿವುಡ್ ನಟ ಮತ್ತು ನಿರ್ದೇಶಕ ಸಿಲ್ವೆಸ್ಟರ್ ಸ್ಟಲೋನ್ 1227ರಿಂದ 1241 ಕ್ಯಾಥೋಲಿಕ್ ಚರ್ಚ್ನ ಮುಖ್ಯಸ್ಥರಾದಂಥ ಪೋಪ್ ಗ್ರೆಗರಿ 9 ಗತೆ ಕಾಣ್ತಾರೆ. ಇನ್ನು ಕೆನಡಾ ಮೂಲದ ನಟ ಕಿಯಾನು ರೀವ್ಸ್ 19ನೇ ಶತಮಾನದೊಳಗಿದ್ದಂಥ ಫ್ರೆಂಚ್ ರಂಗಭೂಮಿ ಮತ್ತು ಚಲನಚಿತ್ರ ನಟ ಪೌಲ್ ಮೂನೆ ಗತೆ ಕಾಣ್ತಾರ. ಸೊ ಒಬ್ಬರಿಗತೆ ಇನ್ನೊಬ್ರು ಇರೋದು ಈ ಡೊಪ್ಪೆಲ್ ಗೆಂಗರ್ ಘಟನೆ ಅಕಸ್ಮಾತ್ ಆಗಿ ಆಗೋದಾ ಅಥವಾ ಇವರಿಗೆ ಪೂರ್ವ ಜನ್ಮದ ಯಾವ್ದಾದ್ರು ನಂಟಿದೆನಾ ಗೊತ್ತಿಲ್ಲ. ಇವತ್ತು ನಾ ಹೇಳ್ತಿರೋ ಕತಿ ಇಂಥದ ಫೇಮಸ್ ಗಾಯಕಿ ಟೆರೇಸಾ ತೆಂಗ್ ಬಗ್ಗೆ. ಸೊ ಲೆಟ್ಸ್ ಸಿ. ಅದು 1953 ತೈವಾನ್ ಒಳಗ ಒಂದು ಹೆಣ್ಣು ಮಗು ಜನಿಸ್ತದ. ಅದರ ಹೆಸರು ಟೆರೇಸಾ ಟೆಂಗ್. ಮುಂದೆ ಈ ಹೆಣ್ಣು ಮಗುವಿನ ಮೃದುವಾದಂತ ರೇಷ್ಮೆ ಅಂತ ಧ್ವನಿ 70ರ ದಶಕದೊಳಗ ಅವಳನ್ನ ಆಕಾಶದೆತ್ತರಕ್ಕ ಒಯ್ದು ನಿಲ್ಲಿಸ್ತದ. ಅವಳು ಹಾಡಿದಂತ ಹಾಡುಗಳು ಬರೀ ತೈವಾನ್ ಒಳಗಷ್ಟೇ ಅಲ್ಲ, ಚೈನಾ, ಜಪಾನ್ ಮತ್ತು ಇಡೀ ಏಷ್ಯಾದೊಳಗ ಅವಳಿಗೆ ಪ್ರಸಿದ್ಧಿಯನ್ನ ತಂದು ಕೊಡ್ತಾವ. ತೈವಾನ್ ಮತ್ತು ಚೈನಾದ ನಡುವೆ ಜಗಳ ಇದ್ರೂ ಟೆರೇಸಾ ತೆಂಗನ್ ಧ್ವನಿಯನ್ನ ಚೈನಾ ಒಳಗ ಪ್ರಸಿದ್ಧಿ ಆಗೋದ್ರಿಂದ ಯಾರಿಗೂ ತಡಿಲಿಕ್ಕೆ ಆಗ್ಲಿಲ್ಲ. 1966ರಿಂದ 1976ವರೆಗೆ ಚೈನಾ ತೈವಾನಿನ ಹಾಡುಗಾರ್ತಿ ಹಾಡುಗಳನ್ನ ಚೈನಾ ಒಳಗ ಬ್ಯಾನ್ ಮಾಡಿತ್ತು. ಆದ್ರ ಚೈನಾದ ಜನರಿಗೆ ಟೆರೇಸಾ ತೆಂಗಿನ ಧ್ವನಿ ಎಷ್ಟ್ ಇಷ್ಟ ಆಗ್ತಿತ್ತಂದ್ರ ಅವಳ ಹಾಡಿನ ಕ್ಯಾಸೆಟ್ ಗಳನ್ನ ಚೈನಾ ಒಳಗ ಕ್ರಮವಾಗಿ ಕಳ್ಳ ಸಾಗಾಟ ಮಾಡ್ಲಾಗ್ತಿತ್ತು. ಹಿಂಗಾಗಿ ಚೈನಾ ಒಳಗ ಟೆರೇಸಾ ತೆಂಗಿನ ಧ್ವನಿ ಇವತ್ತಿಗೂ ಫಾರ್ಬಿಡನ್ ವಾಯ್ಸ್ ಅಂದ್ರ ನಿಷೇಧಿತ ಧ್ವನಿ ಅಂತ ಹೇಳಿನ ಫೇಮಸ್ ಆಗ್ಯದ. ಬರ್ತಾ ಬರ್ತಾ ಟೆರೇಸಾ ತೆಂಗ್ ಚೈನಾ ಒಳಗ ಎಷ್ಟು ಫೇಮಸ್ ಆದ್ಲಂದ್ರ ಎಲ್ಲೆಲ್ಲೇ ಚೈನಾ ಜನರು ಇರ್ತಾರೋ ಅಲ್ಲೆಲ್ಲಾ ಟೆರೇಸಾ ತೆಂಗನ್ ಧ್ವನಿ ಇರ್ಲೇಬೇಕು ಅನ್ನೋ ಮಾತು ಅಡಿಕೆಗೆ ಬಂತು. ಅವಳು ಹಾಡಿದಂತ ಟಿಯಾನ್ ಮಿಮಿ ಅನ್ನೋ ಹಾಡು ಜನರಿಗೆ ಎಷ್ಟು ಇಷ್ಟ ಆತಂದ್ರ ಮುಂದ ಆ ಹಾಡಿಗೆ ಆಂಥಮ್ ಆಫ್ ಲವ್ ಅಂತ ಹೇಳಿ ಜನರು ಕರೀಲಿಕ್ಕತ್ರು. ಇಷ್ಟೊಂದು ಪ್ರಸಿದ್ಧಿ ಪಡೆದಂತ ಟೆರೇಸಾ ತೆಂಗಿನ ಅಸಲಿ ಜೀವನವನ್ನು ನೋಡಿದ್ರ ಅಲ್ಲಿರೋದು ಬರೀ ಒಂಟಿತನ. ಆಂಥಮ್ ಆಫ್ ಲವ್ ಹಾಡಿದಂತ ಹಾಡುಗಾರ್ತಿಗೆ ತಂದ ಜೀವನದೊಳಗ ಜೀವನ ಸಂಗಾತಿ ಪ್ರೀತಿ ಎಂದು ಸಿಗ್ಲೇ ಇಲ್ಲ. 1970ರ ದಶಕದ ಆರಂಭದೊಳಗ ತೈಪೆದೊಳಗ ಲಿನ್ ಝೆನ್ ಫಾ ಅನ್ನೋ ತೈವಾನಿನ ಶ್ರೀಮಂತ ಕುಟುಂಬದ ಯುವಕನನ್ನ ತೆಂಗ್ ಭೇಟಿ ಆಗ್ತಾಳ. ಈ ಇಬ್ಬರ ನಡುವ ಮುಂದ ಪ್ರೀತಿ ಅಂಕುರ ಆಗ್ತದ. ಆದ್ರ ತೆಂಗ್ ಒಬ್ಬ ಹಾಡುಗಾರ್ತಿ ಆಗಿರೋದ್ರಿಂದ ಅವಳನ್ನ ಲಿನ್ ಝೆನ್ ಫಾನ ಕುಟುಂಬದವರು ಒಪ್ಕೊಳ್ಳೋದಿಲ್ಲ. ಮುಂದ ತೆಂಗಿನ ಜೀವನದೊಳಗ ಕೆಂಜಿ ಸವಾಡ ಅನ್ನೋ ಪಾಪ್ ಗಾಯಕ ಬರ್ತಾನ. ಆದ್ರ ಮೊದ್ಲ ಅವನ್ ಮದ್ವೆ ಆಗಿದ್ರಿಂದ ಈ ಸಂಬಂಧನು ಮುರಿದ್ ಬೀಳ್ತದ. ಮುಂದಿಕ್ಕಿ ಜೀವನದಾಗ ಬರೋನ ಜಾಕಿ ಚಾನ್. ಶಾಂತ ಸ್ವಭಾವದೊಳಾದಂತ ಟೆರೇಸಾ ತೆಂಗಿಗ ಜಾಕಿ ಚಾನನ್ ವೈಲ್ಡ್ ನೇಚರ್ ಇಷ್ಟ ಆಗೋದಿಲ್ಲ. ಮುಂದ ಹಾಂಗ್ಕಾಂಗಿನ ಶ್ರೀಮಂತ ಮನೆತನದ ಲಾಮ್ ಕ್ವಾಕ್ ಸಿಂಗ್ ಅವರ ಜೊತೆಗೆ ಮದ್ವೆ ಕನಸನ್ನು ತೆಂಗ್ ಕಾಣ್ತಾಳ. ಒನ್ಸ್ ಅಗೇನ್ ಕುಟುಂಬದ ವಿರೋಧ. ಬಹಳಷ್ಟು ನೊಂದು ಹೋದಂತ ಟೆರೇಸಾ ತೆಂಗನ್ ಮನಸ್ಸು ಶಾಂತಿಯನ್ನು ಹುಡುಕ್ಲಿಕತ್ತಿತ್ತು. ಸ್ಪಾಟ್ಲೈಟ್ ಇಂದ ಸ್ವಲ್ಪ ದಿನ ದೂರ ಇರ್ಬೇಕು ಅಂತ ಹೇಳಿ ಅವಳ ಮನಸ್ಸು ಹೇಳಿಕತ್ತಿತ್ತು.
ಅದಕ್ಕೆ ಅವಳು ಥೈಲ್ಯಾಂಡ್ ಒಳಗ ಸ್ವಲ್ಪ ದಿನ ಆರಾಮಾಗಿರ್ಲಿಕ್ಕೆ ಬಯಸಿದ್ಲು. ಇದ ಸಮಯದೊಳಗ ಆಕಿಗ್ ಸಿಕ್ಕಂತ ಯುವಕ ಪಿಯರ್ ಲಾಮಿ, ಫ್ರೆಂಚ್ ಛಾಯಾಗ್ರಾಹಕ. ಟೆರೆಸಾ ಒಬ್ಬ ಪ್ರಸಿದ್ಧ ಗಾಯಕಿ, ಆದ್ರ ಪಿಯರ್ ಲಾಮಿ ಒಬ್ಬ ಮಾಮೂಲಿ ಛಾಯಾಗ್ರಾಹಕನಾಗಿದ್ದ. ಅವರಿಬ್ಬರ ನಡುವ ಈ ಡಿಫ್ರೆನ್ಸಸ್ ಇದ್ರು ಟೆರೆಸಾ ಪಿಯರ್ ಲಾಮಿ ಜೊತೆಗೆ ಖುಷಿಯಿಂದ ಇದ್ಲು. ಆದ್ರ ಈ ಖುಷಿನೂ ಜಾಸ್ತಿ ದಿನ ಉಳಿಲಿಕ್ಕಾಗ್ಲಿಲ್ಲ. ಥೈಲ್ಯಾಂಡಿನ ಚಿಯಾಂಗ್ ಮಾಯ್ ಅನ್ನೋ ಊರ್ ಒಳಗಿನ ಒಂದ್ ಹೋಟೆಲ್ ಒಳಗ ಇರ್ಬೇಕಾದ್ರ ಪಿಯರ್ ಲಾಮಿ ಆಹಾರವನ್ನು ಆರ್ಡರ್ ಮಾಡ್ಲಿಕ್ಕೆ ರೂಮ್ ಇಂದ ಹೊರಗೆ ಹೋಗಿರ್ತಾನ. ಅವಾಗ ಸಡನ್ ಆಗಿ ಟೆರೆಸಾಗ ಎದಿ ನೋವು ಶುರು ಆಗ್ತದ. ಹೋಟೆಲ್ ಸ್ಟಾಫಿಗೆ ಕಾಲ್ ಮಾಡ್ತಾಳ. ಹೋಟೆಲ್ ಸ್ಟಾಫ್ ಈಕಿ ರೂಮ್ ಹತ್ರ ಬರೋದ್ರೊಳಗ ರೂಮ್ ಒಳಗ್ ಟೆರೆಸಾ ತೆಂಗ್ ಎಚ್ಚರ ತಪ್ಪಿ ಬಿದ್ದಿರ್ತಾಳ. ಮುಂದೆ ಇವಳನ್ನ ಚೆಕ್ ಮಾಡಿದಾಗ ಅನ್ಫಾರ್ಚುನೇಟ್ಲಿ ಶಿ ವಾಸ್ ನೋ ಮೋರ್. ಆಗ್ಲೇ ತನ್ನ ಪ್ರಾಣವನ್ನ ಕಳ್ಕೊಂಡಿದ್ಲು. ಆ ದಿನ ಏಷ್ಯಾದೊಳಗ ಎಲ್ಲ ಕಡೆ ದುಃಖ ಆವರಿಸ್ಕೊಂಡಿತ್ತು. ಒಂದು ಮೃದುವಾದಂತ ಧ್ವನಿಯನ್ನು ಕಳ್ಕೊಂಡಂತ ದುಃಖ. ಬಟ್ ವೇಟ್, ಮ್ಯಾಜಿಕ್ ಇಸ್ ಅಬೌಟ್ ಟು ಹ್ಯಾಪನ್. ಅದು 1999 ಏಪ್ರಿಲ್ 30 ಥೈಲ್ಯಾಂಡ್ ನ ಕೆಂಫೆಂಗ್ ಫೇಟ್ ಅನ್ನೋ ಪ್ರಾಂತ್ಯ. ಈ ಪ್ರಾಂತ್ಯದೊಳಗ ಅವತ್ತೊಂದು ಹೆಣ್ಮಗು ಜನಿಸಿತ್ತು. ಹೆಸರು ಲಾಂಗ್ ಗಲಾಮು. ಕೆಲ ವರ್ಷಗಳಾದ ನಂತರ ಥೈಲ್ಯಾಂಡಿನ ಈ ಪುಟ್ಟ ಹುಡುಗಿ ಲಾಂಗ್ ಗಲಾಮು ಹಾಡ್ಲಿಕ್ಕೆ ಶುರು ಮಾಡ್ತಾಳ. ಅವಳು ತನ್ನ 7ನೇ ವರ್ಷದೊಳಗ ಟಿಯಾನ್ ಮಿಮಿ ಆಂಥಮ್ ಆಫ್ ಲವ್ ಹಾಡನ್ನ ಕೇಳ್ತಾಳ. ಅವಾಗ ಪುಟ್ಟ ಹುಡುಗಿ ಹೇಳೋದೇನಂದ್ರ ಇದು ನನ್ನ ಹಾಡು ಅಂತ ಹೇಳಿ. ಚೀನಿ ಭಾಷೆ ಒಂದ್ ಶಬ್ದ ಬರದೇ ಇರೋದ್ ಲಾಂಗ್ ಗಲಾಮು ಆ ಟಿಯಾನ್ ಮಿಮಿ ಹಾಡನ್ನ ಹಾಡ್ಲಿಕ್ಕೆ ಶುರು ಮಾಡ್ತಾಳ. ಇಂಥ ಲಾಂಗ್ ಗಲಾಮು ಮೊದಲನೇ ಬಾರಿಗೆ ಜನರ ಕಣ್ಣಿಗೆ ಕಾಣೋದು ದ ವಾಯ್ಸ್ ಆಫ್ ಚೈನಾ ಕಾರ್ಯಕ್ರಮದ ಮೂಲಕ. ದ ವಾಯ್ಸ್ ಆಫ್ ಚೈನಾ ಕಾರ್ಯಕ್ರಮದೊಳಗ ಟೆರೆಸಾ ತೆಂಗನ್ ಹಾಡುಗಳನ್ನೇ ಹಾಡಿದಂತ ಲಾಂಗ್ ಗಲಾಮನ್ ನೋಡಿದಾಗ ಎಲ್ಲಾ ವೀಕ್ಷಕರಿಗೆ ಆಶ್ಚರ್ಯ. ಅದ ಮುಖ, ಅದ ನಗು, ಅದ ಧ್ವನಿ. ಲಾಂಗ್ ಗಲಾಮು ಹಾಡೋ ರೀತಿ, ಅವಳ ಶೈಲಿ ಎಲ್ಲವೂ ಟೆರೆಸಾ ತೆಂಗ್ ಅನ್ನೋ ಗಾಯಕಿನ ನೆನ್ಪು ಮಾಡ್ತಿದ್ವು. ಅಷ್ಟ ಜನರಿಗೆ ಇದು ಟೆರೆಸಾ ತೆಂಗನ್ ಪುನರ್ಜನ್ಮ ಅನಿಸ್ಲಿಕ್ಕೆ ಶುರು ಆಯ್ತು. ಟೆರೆಸಾ ಕೊನೆ ಉಸಿರು ಎಳೆದಂತ ಜಾಗಕ್ಕ ಲಾಂಗ್ ಗಲಾಮನ್ ಕರ್ಕೊಂಡು ಹೋದಾಗ ಅವಳ ಕಣ್ಣು ಅವಳಿಗೆ ಗೊತ್ತಿಲ್ದಂಗ ಕಣ್ಣೀರಿನಿಂದ ತುಂಬಿಕೊಂಡಿದ್ದು. ಮುಖದೊಳಗ ಅಸ್ಪಷ್ಟವಾದಂತ ದುಃಖದ ಛಾಯೆ ಮೂಡ್ಕೊಂಡಿತ್ತು. ಅವಳ ನಡವಳಿಕೆ, ಅವಳ ಮೌನ, ಕಣ್ಣೀರನ್ನು ನೋಡಿದಂತ ಜನರಿಗೆ ಅನ್ಸಿದ್ದೇನಂದ್ರ ಎಸ್, ಇವಳ ಟೆರೆಸಾ ತೆಂಗ್ ಅಂತ ಹೇಳಿ. ಟೆರೆಸಾ ತೆಂಗ್ ಮತ್ತು ಲಾಂಗ್ ಗಲಾಮು ಒಂದೇ ಥರ ಇರೋದ್ರಾಗ ಯಾವುದಾದ್ರೂ ಪೂರ್ವ ಜನ್ಮದ ನಂಟಿದೆನಾ ಅಥವಾ ಅಕಸ್ಮಾತ್ ಆಗಿ ಆಗಿರೋದಾ? ಈ ಡೊಪೆಲ್ ಗ್ಯಾಂಗರ್ ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ವಿಚಾರಗಳೇನು? ಐ ಆಮ್ ಯುವರ್ ಡೊಪೆಲ್ ಗ್ಯಾಂಗರ್. ನಾನು ನಿನ್ನ ಡೊಪೆಲ್ ಗ್ಯಾಂಗರ್. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನ ನೆನಪರ್ಬೇಡ್ರಿ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ, please like, share and subscribe. See you with the next video. Bye. Ciao.